ಕಳೆದ ಏಪ್ರಿಲ್ 22ರಂದು ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಆದ ನರಮೇಧಕ್ಕೆ ಉತ್ತರವಾಗಿ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೈಗೊಂಡ ಕ್ರಮಕ್ಕೆ ದೇಶದ ಜನತೆ ಬೆಂಬಲವನ್ನು ಸೂಚಿಸಿದೆ. ಶತ್ರು ದೇಶದ ಜೊತೆ ಯುದ್ಧ ನಡೀತಾ ಇದೆ. ಆರಂಭದಿಂದಲೂ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯ ಯುದ್ಧದಲ್ಲಿ ವಿಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಇಂದಿನ್ನೂ ಬಲಿಷ್ಠವಾದ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಶತ್ರು ದೇಶವನ್ನು ಆಕ್ರಮಿಸುವುದರಲ್ಲಿ ಸಂದೇಹವಿಲ್ಲ. ದೇಶ ಸುರಕ್ಷಿತ ಇದ್ದರೆ ನಾವು ಸುರಕ್ಷಿತ. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಅರಿತು ಒಂದು ವ್ಯರ್ಥ ಖರ್ಚು ಸಂಭ್ರಮಾಚರಣೆ ಮಾಡದೆ ಅದೇ ಹಣವನ್ನು ಪ್ರಧಾನಮಂತ್ರಿಗಳ ನಿಧಿಗೆ ನೀಡುವ ಮೂಲಕ ಹಾಗೂ ನಮ್ಮ ಯೋಧರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವ ಸಂದೇಶ, ಅವರ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬುವಂತಹ ಹಾಗೂ ಅಗತ್ಯ ಸಹಾಯದ ಒಂದು ಸರ್ಕಾರ ನೀಡಲು ಮುಂದಾಗಬೇಕಾಗಿದೆ ಅಂತ ನಮ್ಮ ದೇಶಭಕ್ತಿ ಜಾಗೃತಗೊಳಿಸಿ ನಮ್ಮ ಕರ್ತವ್ಯ ನಿಭಾಯಿಸಬೇಕಾಗಿದೆ. ಜೈ ಹಿಂದ್.